ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ವರಮಲಕ್ಷ್ಮಿ ಕಲೆಕ್ಷನ್ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. 2024 ಒಂದು ವ್ಲಾಗ್ ಮಾಡಿದ್ದೆ ಶಾಪಿಂಗ್ ಹಾಲ್ ಅಂತ, ಆ್ಯಂಡ್ ಅದು ಚೆನ್ನಾಗಿ ಒಂದು ಸ್ವಲ್ಪ ರೀಚ್ ಆಗಿತ್ತು. ಸೊ ಐ ಥಾಟ್ ವೈ ನಾಟ್ ಈ ವರ್ಷದ ಕಲೆಕ್ಷನ್ಸ್ ಎಲ್ಲ ತೋರಿಸೋಣ. ಸೊ ನೀವು ಲಾಸ್ಟ್ ಇಯರ್ ಕೂಡ ಎಷ್ಟೊಂದು ಕಮೆಂಟ್ಸ್ ಹಾಕಿದ್ರಿ, ಲೈಕ್ ಇದ್ರ ಪ್ರೈಸ್ ಎಷ್ಟು ಅಂತ ನಿಮಗೂ ಸ್ವಲ್ಪ ನಾಲೆಜ್ ಗೊತ್ತಾಯಿತು. ಸೊ ಈ ವರ್ಷದ ಹೆಂಗಿದೆ ಆ್ಯಂಡ್ ಏನೇನು ಹೊಸದಾಗಿ ಟ್ರೆಂಡ್ ಬಂದಿದೆ ಆ್ಯಂಡ್ ಅದರಲ್ಲಿ ಏನೇನು ಹೊಸ ಕಲೆಕ್ಷನ್ಸ್ ನಾನು ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಹಬ್ಬ 15 ಡೇಸ್ ಇದೆ, ಬಟ್ ಸ್ಟಿಲ್ ಇಲ್ಲಿ ತನಕ ಏನೇನು ಶಾಪ್ ಮಾಡಿದ್ದೀವಿ ಅನ್ನೋದನ್ನ ನಾನು ತೋರಿಸ್ತೀನಿ. ಇನ್ನು ಸ್ವಲ್ಪ ಸಣ್ಣ ಪುಟ್ಟದಿದ್ದೆ, ಅದು ಆಮೇಲೆ ಇನ್ನೊಂದು ನೋಡೋಣ. ಆದರೆ ಐ ವಿಲ್ ಡೂ ಅನ್ನೋದು ವೀಡಿಯೋ. ಸೊ ಇವಾಗ ನಾನು ತೊಗೊಂಡಿರೋ ಕಲೆಕ್ಷನ್ ಏನೇನು ಅಂತ ತೋರಿಸ್ತೀನಿ. ಇಲ್ಲೊಂದು ಸ್ಟಾಲೇ ಇಟ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ಬಂದು ಲಾಸ್ಟ್ ಇಯರ್ ನಾವು ಕೈ ಕಾಲು ಸಪ್ರೇಟಾಗಿ ತೊಗೊಂಡಿದ್ವಿ, ಇಲ್ಲೇ ದಾಸರಳ್ಳಿ ತೊಗೊಂಡಿದ್ವಿ. ಬಟ್ ಈ ಸಲ ಏನೋ 4 ಹ್ಯಾಂಡ್ಸ್ ಆ್ಯಂಡ್ 2 ಲೆಗ್ಸ್, ಎರಡು ಕೈ ಇರುತ್ತೆ ಈ ಥರ ಒಂದು ಎಕ್ಸ್ಟ್ರಾ. ಸೊ ಅದು ಸ್ವಲ್ಪ ಟ್ರೆಂಡಿಂಗಲ್ಲಿ ಇರೋದ್ರಿಂದ ನಾವು ಒನ್ ಮಂತ್ ಹಿಂದೆನೇ ನಾವು ಅದನ್ನು ಶಾಪ್ ಮಾಡಿದ್ವಿ. ಇಫ್ ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಇಲ್ಲಿ ಲಿಂಕ್ ಇರುತ್ತೆ, ಅದನ್ನು ಚೆಕ್ ಮಾಡಿ. ಅದ್ರ ಪ್ರೈಸು ಮತ್ತು ಎಲ್ಲಿ ತೊಗೊಂಡಿದ್ದು ಅನ್ನೋದನ್ನೆಲ್ಲ ನಾನು ಎಕ್ಸಾಕ್ಟ್ ಡೀಟೇಲ್ಸ್ ಹಾಕಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಸೊ ಇದು ನಾವು ಲಾಸ್ಟ್ ಇಯರ್ ತೊಗೊಂಡಿದ್ದು ಕೈ ಮತ್ತು ಕಾಲು. ಇದೆಲ್ಲ ಸ್ವಲ್ಪ ನಮ್ಮ ಸ್ಕೆಚ್ ಪೆನ್ನಲ್ಲಿ ಮಾಡಿದ್ರಿಂದ ಇದೇನೋ ನೀರು ಬಿದ್ದುಬಿಟ್ಟು ಎಲ್ಲ ಹಾಳಾಗೋಗ್ಬಿಟ್ಟಿದೆ. ಇದು ಈ ಥರ ಕಟ್ಬಿಟ್ಟು ಹೀಗೆ ಬ್ಲೌಸ್ ಪೀಸ್ ಎಲ್ಲ ಹಾಕಿ ಆ ಥರ ಮಾಡ್ತಿದ್ರು. ಬಟ್ ಇದು ಸ್ವಲ್ಪ ಕ್ವೈಟ್ ಹಳೇದಾಗಿದ್ರಿಂದ, ಇದು ಆ್ಯಕ್ಚುಲಿ ಸ್ಟ್ರೈಟ್ ಇತ್ತು. ನೋಮ ಒಂಚೂರು ಸ್ಟಿಚ್ ಹಾಕಿ ಇದು ಬೆಂಡ್ ಆಗಿರೋ ಥರ ಇರಲಿ ಅಂತ ಅಂದ್ಬಿಟ್ಟು ನೋಮ ತಲೆ ಉಪಯೋಗಿಸಿದ್ದು. ಸೊ ಈ ವರ್ಷ ಹೆಂಗೆ ತೊಗೊಂಡಿದ್ದೀವಿ ಅಂದರೆ, ಇದು ಈ ಥರ ಇದೆ. ಸೊ ಈ ಥರ ಲೆಫ್ಟ್ ಕೈ ಈ ಥರ ಬಂದರೆ, ರೈಟ್ ಬಂದು ಈ ಥರ ಬರುತ್ತೆ. ಸೊ ಎಕ್ಸ್ಟ್ರಾ ಈ ಎರಡು ಕೈ ಇದು ಬರೋ ಥರ. ಆ್ಯಂಡ್ ಆ್ಯಸ್ ಯೂಶುವಲ್ ಇದು ಕೆಳಗಡೆ ಇರೋ ಕೈ ಇಸ್ ನಾರ್ಮಲ್. ಇದಕ್ಕೆ ಹೆಂಗೆ ಇಡ್ಬೋದು ಅಂದರೆ, ಇವಾಗ ಇಫ್ ಇನ್ ಕೇಸ್ ಯು ಹ್ಯಾವ್ ಎನಿ ಲೋಟಸ್ ಅಂದ್ಕೊಳ್ಳಿ. ಸೊ ಈ ಥರ ಬರುತ್ತೆ. ಹಬ್ಬ ಟೈಮಲ್ಲಿ ಹೆಂಗೋ ಲೋಟಸ್ ಒರಿಜಿನಲ್ ಮಾಡ್ತಿರ್ತಾರೆ. ಸೊ ಈ ಥರ ಹೀಗೆ ಇಟ್ಕೊಂಡ್ರೆ ಇಟ್ ವಿಲ್ ಬಿ ಮೋರ್ ನೈಸ್ ಅಂತ ಇದನ್ನು ತೊಗೊಂಡ್ವಿ. ಇದು ಆ್ಯಕ್ಚುಲಿ ನಾವು ತೊಗೊಂಡಿದ್ದು ಚಿಕ್ಕಪೇಟೆಯಲ್ಲಿ. ಆ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಇದು ವಿಗೆ ಅರೌಂಡ್ 1200 1300 ಅವಾಗ ತೊಗೊಂಡಿದ್ದು. ಇವಾಗ ಎಷ್ಟಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ಕಾಲು ಅಷ್ಟೇ ಸ್ವಲ್ಪ ದೊಡ್ಡದಿದೆ. ಲಾಸ್ಟ್ ಇಯರ್ ಇಷ್ಟಿತ್ತು. ಸೊ ಈ ಇಯರ್ ಸ್ವಲ್ಪ ದೊಡ್ಡದಿದೆ. ಸೊ ಇಷ್ಟು ವರ್ಷ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನು ಯೂಸ್ ಮಾಡ್ತಿದ್ವಿ. ಆ್ಯಂಡ್ ವಿ ಹ್ಯಾಡ್ ಅನದರ್ ಪೇರ್ ಆಲ್ಸೋ. ಇದು 3 ಜೊತೆ ಇತ್ತು. ಸೊ ಈ ಸಲ ಬೇಡ, ಇದು ಆಲ್ಮೋಸ್ಟ್ ಲೈಕ್ 3 to 4 ಇಯರ್ಸಿಂದ ಇದೇ ಯೂಸ್ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ಬಿಟ್ಟಕ್ಕೆ ಹೊಸ ಜ್ಯುವೆಲ್ರಿ. ನೋಮ ಅವತ್ತಿಂದ ಓಪನ್ ಮಾಡು ಒಂದು ತೊಗೊಂಡು 1 ತಿಂಗಳಾದ್ಮೇಲೆ ಇವತ್ತು ಕವರ್ ತೆಗಿತಾ ಇದ್ದೀವಿ. ಸೊ ಹಿಯರ್ ಇಟ್ ಇಸ್. ಸಿಕ್ಕಾಬಟ್ಟೆ ವೆಯ್ಟ್ ಇದೆ ಆ್ಯಕ್ಚುಲಿ ಇದಂತೂ. ಇದಕ್ಕೆ ನಾವು ಎಷ್ಟು ಕೊಟ್ಟಿರ್ಬೋದು ಹೇಳು ಸನಿಗೆ? 1200. ಸೊ ಇಷ್ಟು ರಿಚ್ ಇರೋ ಜ್ಯುವೆಲ್ರಿ ನೀವು ಹೇಳಿದ್ರೆ ನಂಬಲ್ಲ. 1200 ಅಲ್ಲ, ವಿ ಜಸ್ಟ್ ಟುಕ್ ಇಟ್ ಫಾರ್ 550 rupees. ಅದು ಚಿಕ್ಕಪೇಟೆಯಲ್ಲಿ. ಆ್ಯಂಡ್ ವರ್ಕ್ ಎಲ್ಲ ಚೆನ್ನಾಗಿದೆ. ಹೆವಿನೆಸ್ಸು ಇಟ್ಸ್ ಕ್ವೈಟ್ ಗುಡ್. ಇದೊಂದೇ ಅಲ್ಲ, ಚಿಕ್ಕಪೇಟೆಯಲ್ಲಿ ವಿಸಿಟ್ ಮಾಡಿದ ಆ ಶಾಪಲ್ಲಿ ತುಂಬಾ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಎಲ್ಲ ಕಮ್ಮಿ ಪ್ರೈಸಲ್ಲಿ. ಅದನ್ನು ಆ್ಯಕ್ಚುಲಿ ನಾವು ಆ ಶಾಪ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿಕೊಂಡು ರೆಫರ್ ಮಾಡಿ ಹುಡ್ಕೊಂಡು ಹೋಗಿದ್ದು. ಹುಡ್ಕೋದಕ್ಕೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು. ಇಫ್ ಯು ವಾಂಟ್ ದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ಡಾಬು ಅಂತ ತೊಗೊಂಡಿದ್ವಿ. ಆ್ಯಂಡ್ ಲಾಸ್ಟ್ ಇಯರ್ ನಾನು ತೋರಿಸಿದ ಡಾಬು ಅಷ್ಟೇ ಪ್ಲೇನ್ ಇತ್ತು. ಆ್ಯಂಡ್ ಅದ್ರ ಜೊತೆ ಒಂದೇ ಒಂದು ಲಾಕೆಟ್ ಥರ ಬರುತ್ತಲ್ಲ ಅದಿತ್ತು. ಬಟ್ ಅದು ಅನ್ಫಾರ್ಚುನೇಟ್ಲಿ ಕಿತ್ತೋಯ್ತು. ಆ್ಯಂಡ್ ಇದು ಅಷ್ಟೇ ಬೆಲ್ಟ್ ಥರದ್ದು ಒಂದು ಡಾಬಿತ್ತು. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಹೋಗೋಣ. ಆ್ಯಂಡ್ ನನಗೆ ಬೇಸಿಕ್ಲಿ ನಾನು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ ಈ ಗ್ರೀನ್ ಬೀಡ್ಸ್ ಇರಬೇಕು ಅಂತ. ಬಿಕಾಸ್ ನಮ್ಮ ಹತ್ರ ಇರೋ ಯಾವ ಜ್ಯುವೆಲ್ರಿಯಲ್ಲೂ ಗ್ರೀನ್ ಬೀಡ್ಸ್ ಇರಲಿಲ್ಲ. ಆ್ಯಂಡ್ ಇದೊಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದಕ್ಕೆ ಮ್ಯಾಚ್ ಆಗೋವಂಥ ಡಾಬೆ ತೊಗೊಂಡಿದ್ದೀನಿ. ಹಿಯರ್ ಇಟ್ ಇಸ್. ಅದ್ರ ಜೊತೆ ಸಿಕ್ಕಿದ ಅದೇ ಶಾಪಲ್ಲಿ ತೊಗೊಂಡಿದ್ದೆ ಆ್ಯಕ್ಚುಲಿ ಇದೂ. ಆ್ಯಂಡ್ ಬೀಡ್ಸ್ ಎಲ್ಲ ಸೇಮ್ ಇದೆ ಅಲ್ಲ. ನಾನು ಅಷ್ಟು ಡೀಟೇಲಾಗಿ ನೋಡಿರಲಿಲ್ಲ. ನೋಡು ಸೇಮ್ ಇದೆ. ನಾನು ಜಸ್ಟ್ ಕಲರ್ ನೋಡಿದ್ದೆ, ಬಟ್ ಇಷ್ಟು ಡೀಟೇಲಾಗಿ ನೋಡಿರಲಿಲ್ಲ. ಆ್ಯಂಡ್ ದಿಸ್ ಇಸ್ ಸೋ ನೈಸ್. ನಾನು ಹಾಕೊಬೇಕಂತ, ಬಟ್ ಇದು ಸಪ್ರೇಟಾಗಿ ದೇವ್ರು ತೊಗೊಂಡಿರೋದ್ರಿಂದ ಲೆಟ್ಸ್ ನಾಟ್ ಯೂಸ್ ದಿಸ್. ಸೊ ಆ ಅಂಗಡಿ ಅಂತೂ ಚಿಕ್ಕಪೇಟೆಯಲ್ಲಿ ಮಸ್ಟ್ ವಿಸಿಟ್ ಶಾಪ್ ಅಂತಲೇ ಹೇಳ್ಬೋದು. ಸೊ ಇದು ಹಬ್ಬದ ದಿನವೇ ಈ ಪಿಂಕ್ ಕಲರ್ ಟೇಪ್ ಎಲ್ಲ ತೆಗಿಯೋಣ, ಸ್ವಲ್ಪ ಹೊಸದಾಗಿ ಇರಲಿ ಅಲ್ಲಿ ತನಕ. ಸೊ ಈ ಪರ್ಟಿಕ್ಯುಲರ್ ಜ್ಯುವೆಲ್ರಿ ಸೆಟ್ ಬಂದು ಇಟ್ಸ್ 500 rupees. ಆ್ಯಂಡ್ ಈ ಡಾಬ್ ಬಂದು ಸ್ವಲ್ಪ ರಿಚ್ ಇರೋದ್ರಿಂದ ಇಟ್ಸ್ 450 rupees. ಸೊ ಈ ಥರ ಮ್ಯಾಚ್ ಮಾಡಿ ತೊಗೊಂಡಿದ್ದೀನಿ ನಾನು. ಆ್ಯಂಡ್ ಇನ್ನೊಂದು ಈ ಗ್ರೀನ್ ಕ್ರೇಜ್ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಇತ್ತೀಚೆಗೆ.
ಸೊ ಈ ಥರ ಒಂದು ಗ್ರೀನ್ ಇರಲಿ ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಇದು ಎಲ್ಲ ಜ್ಯುವೆಲ್ರಿ ಆರ್ ಎಲ್ಲ ಡ್ರೆಸ್ಗೂ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ಥರ ಪರ್ಟಿಕ್ಯುಲರ್ ನೆಕ್ಲೆಸ್ ಸ್ವಲ್ಪ ಟ್ರೆಂಡಲ್ಲಿ ಇದ್ದಿದ್ದರಿಂದ ಇದೂ 2 ತೊಗೊಂಡೆ. ಇದು ಬಂದು ಇದು 250 ರುಪೀಸ್ ಆ್ಯಂಡ್ ಇದು ಸ್ವಲ್ಪ ಡಿಸೈನ್ ಕಮ್ಮಿ ಇರೋದ್ರಿಂದ ಇಟ್ಸ್ 150 ರುಪೀಸ್, ಸ್ವಲ್ಪ ಪ್ಲೇನ್ ಇರೋದ್ರಿಂದ. ಸೊ ದ ಲಾಸ್ಟ್ ಫೈನಲ್ ಒನ್, ಇದು ನನ್ನ ಭರತನಾಟ್ಯಂ ಅಥವಾ ಏನು ವೀಡಿಯೋಸ್ಗಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ತೊಗೊಂಡಿದ್ದು. ಇದು ಅಷ್ಟೇ ಆಲ್ಮೋಸ್ಟ್ ತುಂಬ ಕಮ್ಮಿ, 250 ಆರ್ 350ಗೆ ಎರಡೂ ಸಿಕ್ತು ನನಗೆ. ಎಸ್ಪೆಷಲಿ ಇದು ಮಾತ್ರನೇ ಆಲ್ಮೋಸ್ಟ್ ಬೇರೆ ಕಡೆ ಅಂಗಡಿಲೆಲ್ಲ 450 ಸಿಗುತ್ತೆ. ನನಗೆ 350ನೋ 250ನೋ ಐ ಡೋಂಟ್ ಎಕ್ಸಾಕ್ಟ್ಲಿ ರಿಮೆಂಬರ್. ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಈ ವ್ಲಾಗ್ ಮಾಡೋದಕ್ಕೆ ಒನ್ ಆಫ್ ದ ಮೇನ್ ರೀಸನ್ ಆ ಜ್ಯುವೆಲ್ರಿ ಆದರೆ, ಇನ್ನೊಂದು ಮೇನ್ ರೀಸನ್ ಬಂದು ನಾವು ಈ ವರ್ಷ ತೊಗೊಂಡಿದ್ದ ಲಕ್ಷ್ಮೀ ಮುಖವಾಡ. ದಿಸ್ ಇಸ್ ಸೋ ಅಮೇಝಿಂಗ್ ನಿಜವಾಗ್ಲೂ. ಬಟ್ ಒಂದ್ಸಲ ಟ್ರಯಲ್ಗಂತ ಲೈಕ್ ವರಮಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ವೀಡಿಯೋಸ್ ಎಲ್ಲ ನನ್ನ ಚಾನಲಲ್ಲಿ ನೋಡಿರ್ತೀರ. ಸೊ ಅದರಲ್ಲಿ ಟ್ರಯಲ್ ಮಾಡಿದಾಗ ವಿ ಫೆಲ್ಟ್ ಇಸ್ ಕಣ್ಣು ಲೆವೆಲ್ ಒಂಚೂರು ಡೌನ್ ಇದೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ. ಆ್ಯಂಡ್ ಇನ್ನೂ ಸ್ವಲ್ಪ ಸ್ಮೈಲಿಂಗ್ ಇರಬೇಕಿತ್ತು ಅಂತ ಅನಿಸ್ತು ನೋಮಗೆ. ಅದು ಬಿಟ್ಟರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಸೊ ಈ ಮುಖವಾಡನ ನಾವು ಪರ್ಚೇಸ್ ಮಾಡಿದ್ದು ಎಲ್ಲಿ ಅಂದರೆ ಇದ್ರದ್ದೇ ಸಪ್ರೇಟ್ ವ್ಲಾಗ್ ಹಾಕಿದ್ದೀನಿ, ಅದನ್ನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಪ್ರತಿ ವರ್ಷ ವರಮಲಕ್ಷ್ಮಿ ಮೇಳ ಅಂತ ನಡೆಯುತ್ತೆ. ಪ್ರತಿ ವರ್ಷ ನಡೆಯುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ, ಈ ವರ್ಷವೇ ನನಗೂ ಗೊತ್ತಾಗಿದ್ದು. ಸೊ ಅಲ್ಲಿ ಹೋಗಿ ಅಲ್ಲಿರೋ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ, ಲಿಟ್ರಲಿ ಒಂದು 500 ಟೈಪ್ಸ್ ಮುಖವಾಡ ಇದೆ, ಅಷ್ಟು ಕಲೆಕ್ಷನ್ಸ್ ಇದೆ. ಸೊ ಆ ಒಂದು ವ್ಲಾಗ್ ನನಗೆ ಸೀರಿಯಸ್ಲಿ ಮಿಸ್ ಮಾಡಬೇಡಿ, ಅದನ್ನು ಹೋಗಿ ಚೆಕ್ ಮಾಡಿ. ಸೊ ಇದ್ರ ಪ್ರೈಸ್ ಬಂದು 2800 ನಾವು ಕೊಟ್ಟಿದ್ದು. ತಂಜಾವೂರು ಪೇಂಟಿಂಗ್ ಅಂತ ಎಲ್ಲ ಈ ಸಲ ಸಿಕ್ಕಾಪಟ್ಟೆ ಟ್ರೆಂಡಲ್ಲಿದೆ. ಬಟ್ ಅದು ಸ್ವಲ್ಪ ಜಾಸ್ತಿ ಅಫೋರ್ಡ್ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಇದರಲ್ಲಿ ಜ್ಯುವೆಲ್ರಿ ಎಲ್ಲ ಬರುತ್ತಲ್ಲ, ಸೊ ಇದೇ ನಮಗೆ ಸ್ವಲ್ಪ ಜಾಸ್ತಿ ಇಷ್ಟ ಆಗಿ ನಾನು ನೋಡಿದ ತಕ್ಷಣ ಇದನ್ನು ತೊಗೊಂಡೆ. ಈ ಥರ ಲಕ್ಷ್ಮೀ ಮುಖವಾಡ ನಿಮ್ಮನೆ ಅಡ್ರೆಸ್ಗೆ ಕೊರಿಯರ್ ಎಲ್ಲ ಮಾಡ್ತಾರೆ. ಅಲ್ಲಿ ಅಡ್ರೆಸ್ ಬೇಕಂದ್ರೆ ಅಡ್ರೆಸ್ ಆ್ಯಂಡ್ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ತಂಜಾವೂರು ಪೇಂಟಿಂಗ್ ಬೆಟ್ರ್ ಅನಿಸ್ತಾ ಅಥವಾ ಇದು ಬೆಟ್ರ್ ಅನಿಸ್ತಿದೆಯಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಸೊ ಇವಾಗ ತಾನೇ ವರಮಲಕ್ಷ್ಮಿ ಮೇಳ ಬಗ್ಗೆ ಹೇಳಿದೆ. ಅದು ಆ್ಯಕ್ಚುಲಿ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಹೋಗಿದ್ವಿ. ಬಟ್ ಅಲ್ಲಿನ ಕಲೆಕ್ಷನ್ಸ್ ನೋಡಿ ಓಕೆ ವಿಲ್ ಪರ್ಚೇಸ್ ಅಂತ ಅಂದ್ಬಿಟ್ಟು ತೊಗೊಳ್ಳೋ ಐಡಿಯಾ ಇರಲಿಲ್ಲ. ಬಟ್ ಅದು ನೋಡಿ ಇಷ್ಟ ಆಗಿ ತೊಗೊಂಡಿದ್ದು. ಆ್ಯಂಡ್ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿದ್ದಕ್ಕೆ ಬೀಯಿಂಗ್ ಅ ಯೂಟ್ಯೂಬರ್ ಅವರು ಓನರ್ ಏನು ಮಾಡಿದ್ರು, ನನಗೆ ನಮ್ಮ ಅಕ್ಕಾಗಿ ಯೂಟ್ಯೂಬರ್ ಅಂತ ಅಂದ್ಬಿಟ್ಟು ಒಂದು ರಿಟರ್ನ್ ಗಿಫ್ಟ್ ಕೊಟ್ಟರು. ಆ ರಿಟರ್ನ್ ಗಿಫ್ಟಲ್ಲಿ ಏನೇನು ಇನ್ಕ್ಲೂಡ್ ಆಗಿದೆ ಅಂತ ಹೇಳ್ತೀನಿ. ಫಸ್ಟ್ ಥಿಂಗ್, ಈ ಬ್ಯೂಟಿಫುಲ್ ಗಾರ್ಲ್ಯಾಂಡ್. ಇದು 400 ಆರ್ 600 ಏನೋ ಹೇಳಿದ್ರು. ಬಟ್ ಅವ್ರು ರಿಟರ್ನ್ ಗಿಫ್ಟ್ಗೆ ಅದು 2 ಕೊಟ್ಟಿದ್ದಾರೆ, ಅದಂತೂ ನಂಗೆ ನಂಬಕ್ಕಾಗಲಿಲ್ಲ. ಸೊ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಕಲರ್ ಬಂದು ಇದು ಪಿಂಕ್ ಆ್ಯಂಡ್ ಗೋಲ್ಡ್ ಆದರೆ ಇದು ಮೆರೂನ್ ಆ್ಯಂಡ್ ಗೋಲ್ಡ್ ಶೇಡಲ್ಲಿದೆ. ಇದು ಅಷ್ಟೇ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಇದೊಂದು ಗಾರ್ಲ್ಯಾಂಡು ಅಥವಾ ಏನೋ ಡೆಕೋರೇಷನ್ಗೆ ಐಟಮ್ ಯೂಸ್ ಆಗುತ್ತೆ ಈ ಥರದ್ದೊಂದು ಕೊಟ್ಟಿದ್ದಾರೆ. ಇದು ತುಂಬ ಚಿಕ್ಕದು ಆ್ಯಂಡ್ ಮೇ ಬಿ ಇದು ಏನು ಡೋರ್ ಹ್ಯಾಂಗಿಂಗ್ ಆಗುತ್ತೆ ಲೆಫ್ಟ್ ಆ್ಯಂಡ್ ರೈಟ್. ಸೊ ಇದೊಂದು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಈ ಥರ ಎಲ್ಲ ಆ್ಯಕ್ಚುಲಿ ವೆರೈಟೀಸ್ ಇದೆ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿಲ್ಲ. ರಿಟರ್ನ್ ಗಿಫ್ಟಾಗಿ ಇಷ್ಟೊಂದು ಕೊಟ್ಟಿದ್ದಾರೆ. ಇದು ನನಗೆ ನಮ್ಮ ಅಕ್ಕಗೆ ಅಂತ ಅಂದ್ಬಿಟ್ಟು 2 ಕೊಟ್ಟಿದ್ದಾರೆ. ಇದು ಹಿಂದೆ 250 ಅಂತ ಬರೆದಿದ್ದಾರೆ. ಸೊ ಇದೆರಡು ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಈ ಥರ ಸ್ಟಿಕ್ ಮಾಡೋದಾದರೂ ಮಾಡ್ಬೋದು. ಬಟ್ ಇದು ಬೇಸ್ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಈ ಥರ ಟೇಬಲ್ ಮೇಲೆ ಲಕ್ಷ್ಮಿ ಆ ಕಡೆ ಈ ಕಡೆ ನಿಲ್ಸೋದಕ್ಕೆ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಂಡ್ ಅದ್ರ ಜೊತೆಗೆ ಈ ಬ್ಯೂಟಿಫುಲ್ ಲಕ್ಷ್ಮಿ ಪಾದ ಚೆನ್ನಾಗಿದೆ ಅಲ್ಲ. ಅದರಿಂದ ಲೈಟ್ ಬರುತ್ತಾ? ಲೈಟ್ ಹೆಂಗೆ ಬರುತ್ತೆ ಚೆನ್ನಾಗಿದೆ. ಇದು ಹಿಂಗೆ ಇಡೋದು ದೇವ್ರ ಮುಂದೆ, ದೇವ್ರ ಕಾಲು ಥರ. ಸೊ ಇದೊಂದು. ಸೊ ಇನ್ನೊಂದು ಯೂನಿಕ್ ಆಗಿರೋದು ಏನಂದರೆ ಇದು ಬೆಂಡೆನೆ. ಇದು ಹೆಂಗೆ ಅಂದರೆ ಈ ಥರ ಬ್ಯಾಕ್ ಡ್ರಾಪ್ ಹಾಕಿರ್ತೀವಲ್ಲ, ಇದಕ್ಕೆ ನಾವು ಡಬಲ್ ಸೈಡ್ ಟೇಪ್ ಹಾಕಿ ರಂಗೋಲಿ ಥರ ಬ್ಯಾಕ್ ಡಿಸೈನ್ ಮಾಡ್ಬೋದು. ಈ ಥರ ಡಬಲ್ ಸೈಡ್ ಟೇಪ್ ಯೂಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು 6 ಇದೆ, ಈ ಥರದ್ದು 6 ಇದೆ. ಆ್ಯಂಡ್ ನಮ್ಮ ಅಕ್ಕಗೂ ಇದೇ ಥರದ್ದು ಕೊಟ್ಟಿದ್ದಾರೆ, ಅದರಲ್ಲಿ ಒಂದು 6 ಇದೆ. ಸೊ ನೋಡೋಣ ಹೆಂಗೆ ಡೆಕೋರೇಟ್ ಮಾಡ್ಬೋದು ಅಂತ. ಇದು ಬಂದು ಚಿಕ್ಕ ಲೋಟಸ್ಸು 50 ರುಪೀಸ್. ಇದು ತೊಗೊಂಡೇನು ಲೈಕ್ 1-2 ಇಯರ್ಸ್ ಆಯಿತು, ಬಟ್ ಇನ್ನೂ ಚೆನ್ನಾಗೇ ಇದೆ. ಸೊ ಮತ್ತೆ ತೊಗೊಬೇಕಂತ ಏನು ಅನಿಸಿಲ್ಲ. ಇದು ಅಷ್ಟೇ 70 ರುಪೀಸ್. ಈ ಥರ 2 ತೊಗೊಂಡಿದ್ವಿ.
ಇದು ಆ್ಯಕ್ಚುಲಿ ದೂರದಿಂದ ನೋಡಿದ್ರೆ ರಿಯಲ್ ಹಾರ ಥರನೇ ಕಾಣಿಸುತ್ತೆ. ಇಟ್ಸ್ ಮೇಡ್ ಆಫ್ ಕ್ಲಾತ್, ಇದು ಪ್ಲಾಸ್ಟಿಕ್ ಏನಲ್ಲ, ಇದು ಫುಲ್ ಕ್ಲಾತ್. ಇದ್ರ ಪ್ರೈಸ್ ಬಂದು ಅವರು 490 ರುಪೀಸ್ ಅಂತ ಹೇಳಿದ್ರು, ಆಲ್ಮೋಸ್ಟ್ 500 ರುಪೀಸ್. ಹೆಂಗೋ ಇದು ವರ್ತ್ ಇದೆ, ಕ್ಲಾತ್ ಅಲ್ವಾ ಅಂತ ಅಂದ್ಬಿಟ್ಟು ನಾವು ಇದನ್ನು ಪರ್ಚೇಸ್ ಮಾಡಿದ್ವಿ. ಸೊ ಇದೆಲ್ಲ ದೇವ್ರಿಗೆ ಹಾಕಲ್ಲ ನಾವು ಯೂಶ್ವಲಿ ಪ್ಲಾಸ್ಟಿಕ್ನ. ಏನಾದರೂ ಜಸ್ಟ್ ಇವಾಗ ಸ್ಯಾರಿ ಡ್ರಾಪಿಂಗ್ ವೀಡಿಯೋಸ್ ಯೂಟ್ಯೂಬ್ಗೋಸ್ಕರ ಮಾಡಬೇಕಾದ್ರೆ ಡೆಕೋರೇಷನ್ಗೆ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ರಫ್ ಆಗಿ ಈ ಥರ ಗಾರ್ಲ್ಯಾಂಡ್ ಇರಲಿ ಅಂತ ಅಂದ್ಬಿಟ್ಟು 1-2 ತೊಗೊಂಡಿದ್ವಿ. ಆ್ಯಂಡ್ ಇನ್ನೊಂದು ಈ ಥರ ಗಾರ್ಲ್ಯಾಂಡ್ಸ್ ನೀವು ಎಲ್ಲ ಕಡೆ ನೋಡಿರ್ತೀರ, ಈ ಥರ ಹಿಂಗೆ ಹಿಂದೆ ಬ್ಯಾಕ್ ಡ್ರಾಪಿಗೆ ಯೂಸ್ ಮಾಡೋದು. ಇದು ಬಂದು ನಮ್ಮಮ್ಮ ಇಲ್ಲಿ ಎಲ್ಲೋ ದಾಸರಳ್ಳಿ ಹತ್ರ 32 ರುಪೀಸ್ಗೇನೋ ಕೊಟ್ಟರು ಅಂತ ಅಂದ್ಬಿಟ್ಟು ಒಂದು 10 ಲೈನ್ಸ್ ಈ ಥರ ಒಂದು ಇದ್ದಿರುತ್ತಲ್ಲ, ಸೊ 10 ತೊಗೊಂಬಂದಿದ್ದಾರಂತೆ. ಬೇರೆ ಕಡೆ ಎಲ್ಲ 40-50 ಎಲ್ಲ ಇತ್ತಂತೆ. ಸೊ ಅದೊಂದು ಹೇಳಿದ್ರು. ಸೊ ಇಷ್ಟು ವರ್ಷ ನಾವು ಈ ಥರ ಮುಖವಾಡ ಯೂಸ್ ಮಾಡ್ತಿದ್ವಿ. ಸೊ ಲೆಟ್ಸ್ ಚೇಂಜ್ ಅಂತ ಅಂದ್ಬಿಟ್ಟು ಈ ಸಲ ಡಿಫ್ರೆಂಟ್ ಆಗಿರೋದು. ಆ್ಯಂಡ್ ಈ ಲಕ್ಷ್ಮಿ ಹೆಸರು ಸ್ವರ್ಣಲಕ್ಷ್ಮಿ ಅಂತ. ಇದೇ ಥರ ಅವರು ಒಂದೊಂದು ಲಕ್ಷ್ಮಿಗೂ ಒಂದೊಂದು ನೇಮ್ ಇದ್ದಾರೆ. ಸೊ ಇಫ್ ಯು ವಾಂಟ್ ಪರ್ಚೇಸ್ ದಿಸ್ ಸ್ವರ್ಣಲಕ್ಷ್ಮಿ ಅಂತ ಅಂದ್ಬಿಟ್ಟು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅವರು ನಿಮ್ಮ ಪ್ಲೇಸ್ಗೆ ಡೆಲಿವರಿ ಮಾಡ್ತಾರೆ, ಇನ್ಕ್ಲೂಡಿಂಗ್ ದ ಕೊರಿಯರ್ ಚಾರ್ಜಸ್. ಆ್ಯಂಡ್ ಇದು ಅಷ್ಟೇ, ತುಂಬ ನೋಡಿರ್ತೀರಾ ಡೆಕೋರೇಷನ್ ಇದರಲ್ಲಿ. ಆ್ಯಕ್ಚುಲಿ ಇದನ್ನು ನಾವು ಜೋಡಿಗೂ ಅಥವಾ ಒಂದಕ್ಕೂ 70 ರುಪೀಸ್ ಅಂತ ತೊಗೊಂಡಿದ್ದು ಲಾಸ್ಟ್ ಇಯರ್. ಬಟ್ ಇವಾಗ ವಾಟ್ ಐ ಫೆಲ್ಟ್ ಇಸ್, ಇವಾಗ ಮೀಶೋದಲ್ಲೆಲ್ಲ ಇದು ಒಂದು 10 ಜೊತೆನೇ ಏನು 50ಗೋ 60 ರುಪೀಸ್ಗೋ ಸಿಗ್ತಾ ಇದೆ, 10 ಜೊತೆ ಈ ಥರದ್ದು. ಆ್ಯಂಡ್ ಇಮ್ಯಾಜಿನ್ ನಾವು ಈ ಎರಡಕ್ಕೂ 70-80 ಕೊಟ್ಟಿದ್ವಿ. ಸೊ ಅಷ್ಟೆಲ್ಲ ದುಡ್ಡು ವೇಸ್ಟ್ ಮಾಡಿದ್ದೀವಿ ಅಂತ ಅದೊಂದು ಬೇಜಾರಾಗಿತ್ತು. ಸೊ ಇಫ್ ಯು ವಾಂಟ್ ಪರ್ಚೇಸ್ ಏನೇ ಇದ್ದರೂ ಫಸ್ಟ್ ನೀವು ಆನ್ಲೈನಲ್ಲಿ ಪ್ರೈಸ್ ಚೆಕ್ ಮಾಡಲಿ. ಈ ಏನು ಒಂದು 15 ಡೇಸ್ ಇದೆ, ಅಷ್ಟು ಒಳಗಡೆ ಬರುತ್ತೆ ಅಂದರೆ ನೀವು ಮೇಜರಾಗಿ ಆನ್ಲೈನಲ್ಲಿ ತರಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ನಿಮಗೆ ಮನೆ ಹತ್ತಿರ ಎಲ್ಲಾದರೂ ಸಿಗುತ್ತೆ ಅಫೋರ್ಡಬಲ್ ಪ್ರೈಸ್ಗೆ ಅಂದರೆ ಯು ಕ್ಯಾನ್ ಗೋ ಫಾರ್ ದ್ಯಾಟ್. ಸೊ ನೀವೇನಾದರೂ ಈ ಥರ ಪುಟ್ಟಲಕ್ಷ್ಮಿ ಮುಖವಾಡಗಳು ಆ ಥರ ತೊಗೋತೀರಾ ಅಂತ ಅಂದ್ಬಿಟ್ಟು ಇಷ್ಟು ವರ್ಷ ನಾವು ಇದೇ ಥರ ಯೂಸ್ ಮಾಡೋದ್ರಿಂದ ನಾವು ಈ ಥರ ತೊಗೊತಿದ್ವಿ, ಲೈಕ್ ತಲೆ ಮೇಲೆ ಇಡೋದು ಆ್ಯಂಡ್ ಈ ಥರ ಎಲ್ಲ. ಬಟ್ ಇದು ಪ್ರಾಬ್ಲಮ್ ಏನಾಯಿತು ಅಂದರೆ ನಾವು ಲಾಸ್ಟ್ ಟೈಮ್ ತೊಗೊಂಡಿದ್ದು ತುಂಬ ಬೆಂಡ್ ಇತ್ತು. ಇಟ್ಸ್ ಆಫ್ ನೋ ಯೂಸ್. ಲೈಕ್ ಒಂದೇ ವರ್ಷ ಅಲ್ಲ, ಲಾಸ್ಟ್ ಇಯರ್ ಕೂಡ ನಾವು ಯೂಸೇ ಮಾಡೋಕ್ಕಾಗಿಲ್ಲ, ಈ ಥರ ಆಗೋಯ್ತು. ಸೊ ವಾಟ್ ಐ ಸಜೆಸ್ಟ್ ನೀವು ಬೆಟರ್ ಈ ಥರ ತೊಗೊಂಡ್ರೆ ಒಂದು ಈ ಥರ ಹಾಕ್ಬೋದು, ಅದಿನ್ನೂ ಚೆನ್ನಾಗಿ ಕಾಣುತ್ತೆ ಆ್ಯಕ್ಚುಲಿ. ಸೊ ಐ ಪ್ರಿಫರ್ ದಿಸ್ ಒನ್. ಅದೆಲ್ಲ ಸುಮ್ಮನೆ ಬೆಂಡ್ ಅಲ್ವಾ, ಅದು ಯೂಸು ಆಗೋಲ್ಲ, ಏನೂ ಇಲ್ಲ. ಆ್ಯಂಡ್ ಫೈನಲಿ ಲಕ್ಷ್ಮೀದು ಪಾದಾಗೆ ಇದು ಹಾಕೋದು. ಆ್ಯಂಡ್ ಇದೆರಡು ಲಕ್ಷ್ಮಿ ಕೈ. ಆ್ಯಕ್ಚುಲಿ ನಾನು ರೆಡ್ ಆ್ಯಂಡ್ ಸಿಲ್ವರ್ ಕಾಂಬಿನೇಷನ್ ಬೇಡ ಅಂತ ಅಂದೆ, ಬಟ್ ಸ್ಟಿಲ್ ಚಿಕ್ಕದು ತುಂಬ ಪ್ಲೇನ್ ಇತ್ತು ಸಿಲ್ವರ್. ಸೊ ಸಿಲ್ವರ್ ಚಿಕ್ಕದು ಬೇಡ ಅಂತ ಅಂದ್ಬಿಟ್ಟು ದೊಡ್ಡದು ಹೆಂಗೋ ಈ ಕಾಂಬಿನೇಷನ್ ಇತ್ತಲ್ಲ, ಸೊ ಎದ್ದು ಕಾಣುತ್ತೆ ಅಂತ ಅಂದರು. ಸೊ ಇದೇ ತೊಗೊಂಡ್ವಿ. ಆ್ಯಂಡ್ ಇದೆರಡೂ ಇಟ್ಸ್ ಫಾರ್ 1450. ಸೊ ಇದು ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಈ ಥರ ಲಕ್ಷ್ಮಿ ಕೈ ತೊಗೋತೀವಲ್ಲ, ಸೊ ಇದು ಜಸ್ಟ್ ಎದ್ದು ಕಾಣಲಿ ಅಂತ ಈ ಥರ ಯೂಸ್ ಮಾಡ್ತಾರೆ. ಆ್ಯಂಡ್ ಇದಕ್ಕೆ ಇನ್ನು ಆಲ್ರೆಡಿ ಅಮ್ಮ ಥ್ರೆಡ್ ಎಲ್ಲ ಹಾಕಿದ್ದಾರೆ. ಸೊ ಈ ಕಡೆ ಥ್ರೆಡ್ ಸಪೋರ್ಟಿಂದ ಯು ಕ್ಯಾನ್ ಫಿಕ್ಸ್ ಇಟ್ ಲೈಕ್ ದಿಸ್. ಸೊ ದಿಸ್ ಇಸ್ ಫಾರ್ 1450 ರುಪೀಸ್. ಇದು ಲಕ್ಷ್ಮಿದು ಶೋಲ್ಡರ್ಸು. ಆ್ಯಕ್ಚುಲಿ ಇದು ಹೊಸದೇನಲ್ಲ, ಇದು ನಾವು ಹೋದ ವರ್ಷನೂ ಇಟ್ಟಿದ್ವಿ ಇದನ್ನ. ಸೊ ನಾನು ಇದ್ರ ಪ್ರೈಸ್ ಎಲ್ಲ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದು ವಿ ಹ್ಯಾವ್ 2 ಸೆಟ್ ಈ ಥರ. ದಿಸ್ ಆರ್ ಆ್ಯಕ್ಚುಲಿ ಲಕ್ಷ್ಮಿ ಶೋಲ್ಡರ್. ಸೊ ಹೆಂಗೋ ಇದು ಹೊಸದಾಗೆ ಇದೆ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವು ಇನ್ನೂ ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇವತ್ತೇ ಈ ವ್ಲಾಗ್ ರೆಕಾರ್ಡ್ ಮಾಡೋದಕ್ಕೆ ಇದೊಂದು ಮೇನ್ ರೀಸನ್ ಅಂತ ಹೇಳ್ಬೋದು. ಇವತ್ತೇ ಈ ಪಾರ್ಸಲ್ ಬಂದಿದ್ದು. ಈ ಪಾರ್ಸಲ್ ಏನಂದರೆ ಹೇಳ್ತೀನಿ ಜಿ. ಯಾವ ಕಲರ್ ಹೇಳು? ಗ್ರೀನ್. ಅದೇನು ಕರೆಕ್ಟಾಗಿ ಹೇಳಿದೆ. ಲಾಸ್ಟ್ ಟೈಮ್ ಸಂಕ್ರಾಂತಿಗೆ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಸ್ಯಾರಿ ತೊಗೊಂಡಿದ್ದೆ. ಅದಂತೂ ಬೆಣ್ಣೆ ಥರ ಅಷ್ಟು ಸಾಫ್ಟಾಗಿತ್ತು. ಸೊ ಅದೇ ವೆಬ್ಸೈಟಿಂದ, ಅದೇ ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ಇನ್ನೊಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ. ಒಂಥರ ನನಗೆ ಚೆನ್ನಾಗಿದೆಯಾ? ಆ್ಯಂಡ್ ಇದ್ರ ಪ್ರೈಸ್ ಬಂದು ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡಬೇಕಾದ್ರೆ ಒಂದು ಪೇಜ್ ಲಾಸ್ಟ್ ಟೈಮ್ ನಾನು ತೊಗೊಂಡಿದ್ನಲ್ಲ, ಅದೇ ಇದರಿಂದ ತೊಗೊಂಡಿದ್ದೆ, ರಾಮಯಾಸ್ ಅಂತ ಅಂದ್ಬಿಟ್ಟು. ಅವರು ಇದರಲ್ಲಿ 1200 ಹಾಕಿದ್ದಾರೆ. ಬಟ್ ನಾನು ಪೇ ಮಾಡಿದ್ದು 1370 ಇನ್ಕ್ಲೂಡಿಂಗ್ ದ ಕೊರಿಯರ್ ಚಾರ್ಜಸ್ ಎಲ್ಲ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ.
ಸಂಕ್ರಾಂತಿ ಹಬ್ಬಕ್ಕೆ 2 ದಿನ ಇದೆ ನನಗೆ ಸೀರೆ ಬಂದಿತ್ತು. ಸೊ ಬ್ಲೌಸ್ ಹೊಲ್ಸೋದಂತೂ ತುಂಬ ಹೆಕ್ಟಿಕ್ ಆಗಿಬಿಟ್ಟಿತ್ತು. ಸೊ ಈ ಸಲ ಸ್ವಲ್ಪ ಚಾಲಾಕ್ ಆಗಿಬಿಟ್ಟು ಒಂದು 10 ದಿನ ಮುಂಚೆನೇ ಹೊಲ್ಸಿದ್ದೀನಿ, ತರಿಸಿದ್ದೀನಿ. ಸೊ ಇವಾಗ ಆರಾಮಾಗಿ ಹೊಲಿಸ್ಬೋದು ಅಂತ ಅಷ್ಟೇ. ಆ್ಯಂಡ್ ವರಮಹಾಲಕ್ಷ್ಮಿಗೆ ಇನ್ನೂ ಶಾಪ್ ಮಾಡಿಲ್ಲ. ಈ ಸಲ ಪ್ಲ್ಯಾನ್ ಏನಿದೆ ಅಂದರೆ ಅವರು ಸೀರೆ ಮಾಡ್ತಾರಲ್ಲ ಅವ್ರನ್ನ ಮನೆಗೆ ಕರೆಸ್ಕೊಂಡು ಅದು ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ಲೈಕ್ ನಮ್ಮ ಕೆಳಗಡೆ ಮನೆಯವರು ಸ್ವಲ್ಪ ಪರ್ಚೇಸ್ ಮಾಡಿದರು. ಸೊ ಈ ಸಲ ನಾವು ವರಮಹಾಲಕ್ಷ್ಮಿಗೆ ಆ್ಯಂಡ್ ಇನ್ನೊಂದು ಸ್ಯಾರೀಸ್ ಎಲ್ಲ ಬೇಕು, ಒಂದು 2-3 ಸ್ಯಾರಿ. ಸೊ ಅವ್ರನ್ನ ಮನೆಗೆ ಕರೆಸ್ಕೊಂಡು ಸ್ಯಾರಿ ತೊಗೊಬೇಕು ಅಂತ ಇದೆ. ಸೊ ಇದಾಗಿತ್ತು ವರಮಹಾಲಕ್ಷ್ಮಿ ಶಾಪಿಂಗ್ ಹಾಲ್ ಈ ವರ್ಷದ 2025. ಏನಾದರೂ ಡೌಟ್ ಇದ್ದರೆ ಲೈಕ್ ಕಾಸ್ಟ್ ರಿಗಾರ್ಡಿಂಗ್ ಅಥವಾ ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂದರೆ ನಾನು ಕಮೆಂಟ್ ಮಾಡಿ. ಆಬ್ವಿಯಸ್ಲಿ ನಾನು ಎಲ್ಲ ಕಮೆಂಟ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ. ಆ್ಯಂಡ್ ಇಷ್ಟು ಕಲೆಕ್ಷನಲ್ಲಿ ನಿಮ್ಗೆ ಯಾವ್ದು ಯೂನಿಕ್ ಅನಿಸ್ತು, ತುಂಬ ಇಷ್ಟ ಆಗಿತ್ತು ಯಾವುದು ಅಂತಲೂ ಕಮೆಂಟ್ ಮಾಡಿ ಹೇಳಿ. ಸೊ ಲೆಟ್ಸ್ ಎಂಡ್ ದ ವ್ಲಾಗ್. ಈ ವ್ಲಾಗ್ನ ನಾನು 11 ಗಂಟೆ ರಾತ್ರಿ ಶೂಟ್ ಮಾಡ್ತಿದ್ದೀನಿ ನನ್ನ ತಂಗಿನ ಕರೆಸ್ಕೊಂಡು. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸಂಧ್ಯಾ ತನು ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.